ಎಲ್ಲರಿಗೂ ನಮಸ್ಕಾರ. KFT ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಈ 50-30-20 ರೂಲ್ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತ KFT ಯೂಟ್ಯೂಬ್ ಚಾನಲ್ನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಒತ್ತೋದರ ಮೂಲಕ ನಿಮಗೆ ದೈನಂದಿನವಾಗಿ ಹಣಕಾಸಿಗೆ ಸಂಬಂಧಪಟ್ಟಂಥ ಹಲವಾರು ಮಾಹಿತಿ ದೊರಕಲಿದೆ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೇನೆ. ಏನಪ್ಪ ಇದು 50-30-20 ರೂಲ್ ಅನ್ನೋದನ್ನ ನಾವು ಸುದೀರ್ಘವಾಗಿ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋದಕ್ಕೆ ಹೋಗೋಣ. ಅದಕ್ಕೂ ಮುಂಚೆ ಈ ಒಂದು ರೂಲ್ ಯಾರೆಲ್ಲ ಅಡಾಪ್ಟ್ ಮಾಡ್ಕೊಬಹುದು ಅಂದರೆ ಯಾರು ಬೇಕಾದ್ರೂ ಈ ಒಂದು ರೂಲನ್ನು ಅಡಾಪ್ಟ್ ಮಾಡ್ಕೊಬಹುದು. ಇದರಲ್ಲಿ ನಾನು ಮಾತಾಡುವಂಥ ವಿಷಯ ಏನಂದ್ರೆ ಒಂದು ಕನ್ಸರ್ವೇಟಿವ್ ಇನ್ವೆಸ್ಟರ್ ಆಗಿದ್ದವರು, ಒಂದು ಫ್ಯಾಮಿಲಿ ಇದೆ ಅಂತಂದ್ರೆ ಕನ್ಸರ್ವೇಟಿವ್ ಇನ್ವೆಸ್ಟ್ಮೆಂಟ್ ಮೊರೆ ಹೋಗ್ಬಿಟ್ಟು ಹೇಗೆ ನೀವು ಹಣವನ್ನ ಸೇವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಸೊ 50-30-20 ಅಂದ್ರೆ ಏನು ಅಂದ್ರೆ ನಿಮ್ಮ ಸಂಬಳದಲ್ಲಿ 50%, 30%, 20% ಅಂತೇಳಿ ಸ್ಪ್ಲಿಟ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನೀವು ನಿಮ್ಮ ಹಣಕಾಸಿನ ನಿರ್ವಹಣೆ ಅಂದರೆ ಮನಿ ಮ್ಯಾನೇಜ್ಮೆಂಟನ್ನು ಮಾಡಬೇಕಾಗತ್ತೆ ಅನ್ನುವಂಥ ವಿಚಾರ. ಸೊ ಈ 50-30-20 ರೂಲಲ್ಲಿ ಹೇಗೆ ನೀವು ಬಡ್ಜೆಟ್ ಹಾಕೊಂಡು ಮಾಡೋದು ಅನ್ನೋದ್ರ ಬಗ್ಗೆ ಫಸ್ಟು ನಿಮ್ಮ ಮನೆಯಲ್ಲೇ ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್ ಜೊತೆ ಕೂತ್ಕೊಂಡು ಈ ಒಂದು ಎಕ್ಸ್ಪೆನ್ಸಸ್ ಏನಿದೆ ಮತ್ತು ಬಡ್ಜೆಟಿಂಗ್ ಮಾಡುವಂಥ ಪ್ರಕ್ರಿಯೆಯಲ್ಲಿ ನೀವು ತೊಡಗಿಸ್ಕೊಳ್ಳಿ ಅನ್ನುವಂಥ ವಿಷಯ. ಸೊ ಬೇಸಿಕ್ ಸ್ಯಾಲರಿ ಒಬ್ಬರದು 25,000 ಇದೆ ಅಂದರೆ ಆ ಒಂದು ಬೇಸಿಕ್ ಸ್ಯಾಲರಿಗೆ ರೆಫರೆನ್ಸ್ ಆಗಿ ಇಟ್ಕೊಂಡು ನಾ ಈ ಒಂದು 50-30-20 ರೂಲ್ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಸೊ ಸಾಧಾರಣವಾಗಿ ಬೇಸಿಕ್ ಸ್ಯಾಲರಿ ಒಂದು 25,000 ಇದೆ ಅಂತಂದರೆ ಅದರಲ್ಲಿ 50% ಅಂತಂದರೆ ಸರಿಸುಮಾರಾಗಿ 12,500 ರೂಪಾಯಿ ಬರುತ್ತೆ. ಆ 12,500 ರೂಪಾಯಿನ ನೀವು ಎಕ್ಸ್ಪೆನ್ಸಸ್ಗೆ ನೀವು ಅದನ್ನು ಬಳಸಬೇಕು ಅನ್ನೋಂಥ ವಿಚಾರ. ಸೊ ಈ ಎಕ್ಸ್ಪೆನ್ಸಸ್ ಖರ್ಚುಗಳು ಅನ್ನೋದೇನು ಅಂದರೆ ಇದು ನಿರ್ದಿಷ್ಟವಾದಂಥ ಖರ್ಚುಗಳು ಅಂದರೆ ಫಿಕ್ಸ್ಡ್ ಎಕ್ಸ್ಪೆನ್ಸ್ ಅಂತ ನಾವು ಹೇಳ್ತೀವಿ. ಈ ನಿರ್ದಿಷ್ಟವಾದಂಥ ಖರ್ಚುಗಳು ಯಾವ್ದ್ಯಾವ್ದಿದೆ ಅಂತ ನಾವು ಗಮನಿಸೋದಾಗಿದ್ರೆ ಅದು ಮನೆ ಬಾಡಿಗೆ ಆಗಿರ್ಬೋದು, ಅಥವಾ ಟ್ರಾವೆಲಿಗೆ ನೀವು ಪೆಟ್ರೋಲ್ ಹಾಕ್ತಾ ಇದ್ರೆ ಅಂದರೆ ತಿಂಗಳಿಗೆ ಆಗುವಂಥ ಪೆಟ್ರೋಲಿನ ಖರ್ಚಾಗಿರ್ಬೋದು. ಮೂರನೇ ವಿಷಯ ಏನಂದರೆ ಆಹಾರದ ಒಂದು ವಿಚಾರ ಆಗಿರ್ಬೋದು, ಗ್ರೋಸರೀಸ್ ಅಂದರೆ ದಿನಸಿ ಸಾಮಾನು ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಔಷಧಿಗಳಾಗಿರ್ಬೋದು. ಇವೆಲ್ಲ ನಿರ್ದಿಷ್ಟವಾಗಿ ತಿಂಗಳಿಗೆ ಇಷ್ಟು ಅನ್ನೋದು ನಮಗೆ ಗೊತ್ತಿರುತ್ತೆ ಬಡ್ಜೆಟ್ ಹಾಕೋದ್ರ ಮೂಲಕ. ಸೊ ಈ ಒಂದು ದರದಲ್ಲಿ ಏರಿಳಿತಗಳು ಅಷ್ಟಕ್ಕೊಂದು ಆಗೋದಿಲ್ಲ ಅನ್ನೋದು ನಮಗೆ ಗೊತ್ತಿರುವಂಥ ಒಂದು ವಿಚಾರ. ಸೊ ಈ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಆದಮೇಲೆ ನೆಕ್ಸ್ಟ್ ಏನು ಅಂತಂದರೆ ನಾವು ಈ 30% ಏನು ಅಂತಂದರೆ ಅದನ್ನು ನಾವು ವೇರಿಯಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಈ ವೇರಿಯಬಲ್ ಎಕ್ಸ್ಪೆನ್ಸಸ್ ಅಂತಂದರೆ ಬದಲಾಗುವಂತಹ ಖರ್ಚುಗಳು ಅಂತ ಹೇಳ್ಬೋದು. ಅಂದರೆ ಈ ಖರ್ಚಿನ ಒಂದು ದರದಲ್ಲಿ ವ್ಯತ್ಯಯಗಳಿರುತ್ತೆ ಅನ್ನುವಂಥ ವಿಷಯ. ಸೊ ಈ ಬದಲಾಗುವಂಥ ಖರ್ಚುಗಳನ್ನು ನಾವು ಏನಂತ ಹೇಳ್ತೀವಿ ಅಂತಂದರೆ ವೇರಿಯಬಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಇದು 30% ಇರಬೇಕು ಅಂತ. ಈ ಹಿಂದೆ ನಾನು ಹೇಳಿದಂಗೆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅನ್ನೋದನ್ನ ನಾವು ನೀಡ್ಸ್ ಅಂತ ತಗೊಂಡ್ರೆ ಅದು ನಮ್ಮ ಜೀವನಕ್ಕೆ ದೈನಂದಿನವಾಗಿ ಬೇಕಾದಂತಹ ಒಂದು ಖರ್ಚಾಗಿದೆ ಆ ನೀಡ್ಸ್ ಅನ್ನೋದು. ಈ 30% ಅನ್ನೋದನ್ನ ನಾವು ವಾಂಟ್ಸ್ ಅಂತ ಕರಿತೀವಿ ವೇರಿಯಬಲ್ ಎಕ್ಸ್ಪೆನ್ಸಸ್ನ. ಅದು ನಾವು ಬೇಕಾದರೆ ಈ ಒಂದು ಎಕ್ಸ್ಪೆನ್ಸ್ ಅಂದರೆ ಈ ಖರ್ಚನ್ನ ನಾವು ತಡೆ ಹಿಡಿಬಹುದು ಅನ್ನೋಂಥ ವಿಚಾರ. ಉದಾಹರಣೆಗಳಾದರೆ ಈ OTT ಪ್ಲಾಟ್ಫಾರ್ಮ್ಸ್ಗಳ ಸಬ್ಸ್ಕ್ರಿಪ್ಷನ್ಸ್ಗಳಾಗಿರ್ಬೋದು, ಶಾಪಿಂಗ್ ಹೋಗೋದ್ರ ಮೂಲಕ ನೀವು ಶಾಪಿಂಗ್ ಮಾಡುವಂಥದ್ದನ್ನ ತಡೆಗಟ್ಟಬಹುದಾಗಿದೆ. ಹಾಗೆ ಸಿನಿಮಾಗೆ ಹೋಗೋದಾಗಿರಲಿ, ಹೋಟೆಲಲ್ಲಿ ಹೋಗಿ ಊಟ ಮಾಡೋದಾಗಿರಲಿ, ಐಷಾರಾಮಿ ಹೋಟ್ಲಲ್ಲಿ ಹೋಗಿ ಉಳ್ಕೊಳ್ಳೋದಾಗಿರಲಿ, ಸೊ ಈ ಥರ ಲಾಡ್ಜಲ್ಲಿ ಉಳ್ಕೊಳ್ಳೋದು, ರೆಸಾರ್ಟಿಗೆ ಭೇಟಿ ನೀಡೋದಾಗಿ ಇದನ್ನೆಲ್ಲ ನಾವು ತಕ್ಕ ಮಟ್ಟಿಗೆ ನಾವು ಅವಾಗವಾಗ ನಾವು ತಡೆ ಹಿಡಿಯೋದ್ರಿಂದ ಅದನ್ನು ನಾವು ಈ ವೇರಿಯಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ನಾವು ತೊಗೊಂಡ್ಬರ್ತೀವಿ. ಯಾಕೆಂದರೆ ಅದು ನಾವು ತಿಂಗಳು ಮಾಡುವಂಥ ಒಂದು ಪ್ರಕ್ರಿಯೆ ಇರೋದಿಲ್ಲ ಅನ್ನುವಂಥ ವಿಚಾರ. ಮತ್ತೆ ನಮ್ಮ ನಿರ್ಧಾರದ ಮೇಲೆ ಅದು ಬಿದ್ದಿರುತ್ತೆ. ನಾವು ಯಾವಾಗ ಬೇಕಾದ್ರೂ ಅದರ ಮೇಲೆ ಆಕ್ಷನ್ ಅನ್ನು ತೊಗೊಬೋದು ಅನ್ನೋಂಥ ವಿಚಾರ. ಸೊ ಇದರ ಒಂದು ಮೊತ್ತ ಎಷ್ಟು ಅಂತಂದರೆ ಸುಮಾರು 7,500 ರೂಪಾಯಿ ಬರುತ್ತೆ 25,000 ಸಂಬಳ ಇರೋರಿಗೆ. ನಾನು ಹೇಳ್ತಿರೋದು ಇದರಲ್ಲಿ ಎಕ್ಸಾಮ್ಷನ್ಸ್ ಎಲ್ಲ ಡಿಡಕ್ಟ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಎಲ್ಲ ಮುಗಿದ್ಬಿಟ್ಟು ಬರುವಂಥ ಬೇಸಿಕ್ ಪೇ ಏನಿದೆ 25,000, ಅದರಲ್ಲಿ ನಾನು ಹೇಳುವಂಥ ಒಂದು ವಿಚಾರ. ಇದೆರಡನ್ನ ಆದ ಬಳಿಕ ಈ 20% ಏನಿದೆ ಅದನ್ನು ನಾವು ಸೇವಿಂಗ್ಸ್ ಅಂತ ಹೇಳ್ತೀವಿ. ಸೇವಿಂಗ್ಸಿಗೆ ನಾವು ತೊಡಗಿಸ್ಕೊಬೇಕು ಅಂತ. ಅಂದರೆ ಸಂಬಳ ಆದಂಥ ಮೊದಲನೆಯ ದಿನನೇ ನೀವು ಈ ಸೇವಿಂಗ್ಸಿಗೆ ನಿಮ್ಮ ಹಣವನ್ನು ವರ್ಗಾವಣೆ ಮಾಡ್ಕೊಳ್ಳೋದು ಉತ್ತಮ ಅಂತ ನಾವು ಹೇಳ್ಬೋದು. ಸೊ ಈ ಸೇವಿಂಗ್ಸ್ ಅನ್ನೋದು ಎಷ್ಟು ಬರುತ್ತೆ ಅಂದರೆ ಸುಮಾರು 5,000 ರೂಪಾಯಿ ಬರುತ್ತೆ. ಅಂದರೆ 25,000 ಸಂಬಳದಲ್ಲಿ 20% ಸೇವಿಂಗ್ಸ್ ಅಂತ ನಾವು ಹೇಳಿದ್ರೆ ಅದು ಸುಮಾರು 5,000 ರೂಪಾಯಿ ಆಗುತ್ತೆ. ಸೊ ಈ 5,000 ರೂಪಾಯಿನ ಎಲ್ಲೆಲ್ಲೆಲ್ಲ ನಾವು ತೊಡಗಿಸ್ಕೊಬೋದು ಅನ್ನೋದನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಏನು ಅಂದರೆ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಬೇಕು ಅನ್ನೋಂಥ ವಿಚಾರ. ಸೊ ಈ ಎಮರ್ಜೆನ್ಸಿ ಫಂಡ್ ಎಷ್ಟಿರಬೇಕು ಅಂದರೆ ಸುಮಾರು 3 ರಿಂದ 6 ತಿಂಗಳಷ್ಟು ನೀವು ಪಡೆದುಕೊಳ್ಳುವಂಥ ಸಂಬಳದ ಒಂದು ಮೊತ್ತವನ್ನು ಅದನ್ನು ನಾವು ಈ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತೀವಿ. ಈ ಒಂದು ಮೊತ್ತವನ್ನು ಸೇರಿಸೋದಕ್ಕೆ ಸುಮಾರು 1 ವರ್ಷದ ಅಥವಾ 1.5 ವರ್ಷ ಕೂಡ ಆಗ್ಬೋದು ಅವಧಿ. ಆದರೆ ನೀವು ಫೋಕಸ್ ಮಾಡಿಕೊಂಡು ಅದನ್ನು ಕನ್ಸಿಕ್ಯೂಟಿವ್ ಆಗಿ ಶತಾಯಗತಾಯ ಆ ಒಂದು ಎಮರ್ಜೆನ್ಸಿ ಫಂಡನ್ನು ನೀವು ಬಿಲ್ಡ್ ಮಾಡಬೇಕು ಅನ್ನೋಂಥ ವಿಚಾರ. ಇದಾದ ಬಳಿಕ ಎರಡನೇ ವಿಷಯ ಏನು ಅಂದರೆ ಸೇವಿಂಗ್ಸಲ್ಲಿ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ನೀವು ಹಾಕೋದು. ಸೊ ಪ್ರೀಮಿಯಂ ಕಟ್ಟೋದು. ಅದು ವಾರ್ಷಿಕವಾಗಿ ನೀವು ಆ ಹೆಲ್ತ್ ಇನ್ಶೂರೆನ್ಸ್ನ ಪ್ರೀಮಿಯಂ ಕಟ್ತೀರಾ ಅನ್ನೋಂಥ ವಿಚಾರ. ಇದರ ಮೂಲಕ ನೀವು ಸುರಕ್ಷಿತವಾಗಿರ್ತೀರಾ ಮತ್ತು ನಿಮ್ಮ ಫ್ಯಾಮಿಲಿ ಕೂಡ ಸುರಕ್ಷಿತವಾಗಿರುತ್ತೆ ಅನ್ನೋಂಥ ವಿಚಾರ. ಸರ್ಕಾರ ನೀಡುವಂತಹ ಈ ಆಯುಷ್ಮಾನ್ ಕಾರ್ಡನ್ನು ಸಹ ನೀವು ಪಡ್ಕೊಳ್ಳೋದ್ರ ಮೂಲಕ ನಿಮಗೆ ತಕ್ಕ ಮಟ್ಟಿಗೆ ಕವರೇಜ್ಗಳು ಸಿಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಮತ್ತು ಹಿರಿಯ ನಾಗರಿಕರಿಗೂ ಸಹ ಇದರ ಮೂಲಕ ಬೆನಿಫಿಟ್ ಇದೆ ಅನ್ನೋದನ್ನು ಸಹ ನೀವು ಅಲ್ಲಗೆಳೆಯಲು ಆಗೋದಿಲ್ಲ ಅನ್ನೋಂಥ ವಿಚಾರ.
ಸೊ ಈ ಹೆಲ್ತ್ ಇನ್ಶೂರೆನ್ಸ್ನ ಮತ್ತೆ ಖಾಸಗಿಯಾಗಿ ಸಹ ಬಹಳಷ್ಟು ಜನ ಹೆಲ್ತ್ ಇನ್ಶೂರೆನ್ಸ್ ಪ್ರೊವೈಡರ್ಸ್ಗಳಿದ್ದಾರೆ. ಈ ಆಗ್ರಿಗೇಟರ್ ವೆಬ್ಸೈಟ್ ಅಂತ ಕರೆಯಲ್ಪಡುವಂತಹ ಹಲವಾರು ಜಾಲತಾಣದಲ್ಲಿ ಡಿಟೋ ಆಗಿರಲಿ, ಪಾಲಿಸಿ ಬಜಾರ್ ಆಗಿರಲಿ, ಅದರ ಮೂಲಕ ಹೋಗ್ಬಿಟ್ಟು ಸಹ ನೀವು ಹೆಲ್ತ್ ಇನ್ಶೂರೆನ್ಸ್ನ ನೀವು ಗಮನಿಸ್ಬೋದು, ತೊಗೊಬೋದು ಅನ್ನೋಂಥ ವಿಚಾರ. ಅದರಲ್ಲಿ ಮುಖ್ಯವಾಗಿ ಗಮನಿಸುವಂಥ ಒಂದು ಅಂಶ ಏನಂದರೆ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಯಾವುದು ಜಾಸ್ತಿ ಇದೆ ಅನ್ನೋದನ್ನು ನೀವು ನೋಡಬೇಕಾಗುತ್ತೆ. ಸೊ ಅದರ ಮೂಲಕ ಯಾವ ಹೆಲ್ತ್ ಇನ್ಶೂರೆನ್ಸ್ ಉತ್ತಮವಾಗಿದೆ ಮತ್ತು ನೆಟ್ವರ್ಕ್ ಹಾಸ್ಪಿಟಲ್ ಕವರೇಜ್ ಯಾವ ಹೆಲ್ತ್ ಇನ್ಶೂರೆನ್ಸಲ್ಲಿ ಬಹಳಷ್ಟು ಇದೆ ಅನ್ನೋದನ್ನು ನೀವು ಗಮನಿಸ್ಬಿಟ್ಟು ಆ ಒಂದು ಹೆಲ್ತ್ ಇನ್ಶೂರೆನ್ಸನ್ನು ನೀವು ಬೈ ಮಾಡೋದಕ್ಕೆ ಮುಂದಾಗಿ ಅನ್ನುವಂಥ ವಿಚಾರ. ಸೊ ಇದೆರಡಾದ ಬಳಿಕ ಮೂರನೇ ಅಂಶ ಏನಂದರೆ ಲೈಫ್ ಅಥವಾ ಟರ್ಮ್ ಇನ್ಶೂರೆನ್ಸ್. ಸೊ ಟರ್ಮ್ ಇನ್ಶೂರೆನ್ಸ್ಗಿಂತ ಲೈಫ್ ಇನ್ಶೂರೆನ್ಸ್ ಸೂಕ್ತವಾಗಿರುತ್ತೆ ಅಂತ ಹೇಳ್ಬೋದು. ಪೋಸ್ಟ್ ಆಫೀಸಲ್ಲಿ PLI ಅಂತ ಕರೆಯಲ್ಪಡುವಂಥ ಪೋಸ್ಟ್ ಆಫೀಸ್ ಲೈಫ್ ಇನ್ಶೂರೆನ್ಸ್ ಸ್ಕೀಮ್ ಇದೆ. ಅದರ ಮೂಲಕ ಸಹ ನೀವೇನು ಮಾಡ್ಬೋದು ಅಂದರೆ ಈ ಲೈಫ್ ಇನ್ಶೂರೆನ್ಸ್ನ ನೀವು ಪಡ್ಕೊಳ್ಬೋದು. ಒಂದು ವೇಳೆ ಏನೋ ಒಂದು ಕೆಲಸದ ಒಂದು ಇದರಿಂದ ಅಥವಾ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಯಿತು ಅಂತಂದರೆ ಅಥವಾ ಡೆತ್ ಆದರೆ, ಸೊ ಇದರ ಮೂಲಕ ಏನಾಗುತ್ತೆ, ಈ PLI ಅಲ್ಲಿ ಅಥವಾ ಲೈಫ್ ಇನ್ಶೂರೆನ್ಸ್ ಮೂಲಕ ಯಾರು ಅರ್ನಿಂಗ್ ಮೆಂಬರ್ ಸಾವನ್ನಪ್ತಾರೋ ಅವರ ಕುಟುಂಬಕ್ಕೆ ಒಂದಿಷ್ಟು ಮೊತ್ತವನ್ನು ಲೈಫ್ ಇನ್ಶೂರೆನ್ಸಿನ ಮೂಲಕ ಪಾಲಿಸಿಯನ್ನು ಅಶ್ಯೂರ್ಡ್ ಮೂಲಕ ನೀಡಲಾಗುತ್ತೆ ಅನ್ನುವಂಥ ವಿಚಾರ. ಜೀವನ್ ಸರಳ್ ಅನ್ನುವಂತಹ ಪಾಲಿಸೀಸ್ಗಳಿದೆ. ಈ ಥರ ಬಹಳಷ್ಟು ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್ಗಳೆಲ್ಲ ಇದ್ದಾವೆ. ತುಂಬ ಕಡಿಮೆ ಪ್ರೀಮಿಯಮಲ್ಲಿ ಅತ್ಯಧಿಕ ಸಮ್ ಅಶ್ಯೂರೆನ್ಸ್ನ ಪಡ್ಕೊಳ್ಳುವಂತಹ ಈ ಒಂದು ಲೈಫ್ ಇನ್ಶೂರೆನ್ಸನ್ನು ನೀವು ಮೊರೆ ಹೋಗೋದ್ರಿಂದ ನೀವು ಸುರಕ್ಷಿತವಾಗಿರ್ತೀರ, ಅಲ್ಲದೆ ಕುಟುಂಬವೂ ಸಹ ನಿಮ್ಮ ಅಗಲಿಕೆ ಬಳಿಕ ಸುರಕ್ಷಿತವಾಗೇ ಇರುತ್ತೆ ಎನ್ನುವಂಥ ಒಂದು ವಿಚಾರ. ಯಾಕೆಂದರೆ ಜೀವನ ಒಂದು ನೀರಿನ ಮೇಲಿರುವಂಥ ಗುಳ್ಳೆ ಇದ್ದಂಗೆ ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಅದರಿಂದ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಅರ್ನಿಂಗ್ ಇದ್ದೀರಾ ಅಂತಂದರೆ ಈ ಒಂದು ಡಿಸಿಷನನ್ನು ನೀವು ತೊಗೊಬೋದು ಅನ್ನೋಂಥ ವಿಚಾರ. ಸೊ ಇದಾದ ಬಳಿಕ ನೆಕ್ಸ್ಟ್ ಏನು ಅಂತ ಹೇಳೋದಾದರೆ, ಇದಾದ ಬಳಿಕ ನಿಮ್ಮ ಮನೆಯಲ್ಲಿ ಅಂದರೆ ನೀವು ಫ್ಯಾಮಿಲಿ ಆಗಿದ್ದೀರಾ ಅಂದರೆ ನಿಮಗೆ ಹೆಣ್ಮಗು ಇದೆ, ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದು ತುಂಬ ಉತ್ತಮವಾದಂಥ ರಿಟರ್ನ್ಸ್ ಕೊಡುವಂಥ ಅಧಿಕ ಬಡ್ಡಿ ಇರುವಂಥ ಒಂದು ಸ್ಕೀಮ್ ಆಗಿದೆ. ಸೊ ಹೆಣ್ಮಕ್ಳಿಗೆ ಅವರ ಒಂದು ಫ್ಯೂಚರನ್ನು ಸೆಕ್ಯೂರ್ ಮಾಡೋದಕ್ಕೆ, ಅವರ ವಿದ್ಯಾಭ್ಯಾಸಕ್ಕೂ ಅಥವಾ ಮದುವೆಗೂ ಆ ಒಂದು ಹಣವನ್ನು ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರ. ಅದೇ ಗಂಡು ಮಗು ಇದ್ದಾರೆ ಅಂತಂದರೆ ಗಂಡು ಮಗುಗೆ ನೀವು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ PPF ಅಕೌಂಟ್ ಓಪನ್ ಮಾಡ್ಬೋದು. ಅದು ಹಸ್ಬೆಂಡನ ಖಾತೆಯಲ್ಲಿ PPF ಅಕೌಂಟ್ ಓಪನ್ ಮಾಡಿ ಕಾಂಟ್ರಿಬ್ಯೂಷನ್ಸನ್ನು ಮಾಡ್ಬೋದು ಅನ್ನೋ ವಿಚಾರ. ಈ ಎರಡೂ ವಿಷಯವನ್ನು ನಿಮ್ಮ ಬ್ಯಾಂಕಿನ ಆ್ಯಪ್ಗಳಲ್ಲೇ ಸಿಗುತ್ತೆ ಅಥವಾ ನೀವು ಪೋಸ್ಟ್ ಆಫೀಸ್ನಲ್ಲೂ ಸಹ ನೀವು ಹೋಗ್ಬಿಟ್ಟು ಈ ಅಕೌಂಟ್ಸನ್ನ ಸರಾಗವಾಗಿ ಓಪನ್ ಮಾಡ್ಬೋದು. ಇದೆರಡನ್ನು ಹೊರತುಪಡಿಸಿ ಇನ್ನೇನಲ್ಲಿ ಯೂಸ್ ಮಾಡ್ಬೋದು ಅಂದರೆ ಇನ್ನೇನಲ್ಲಿ ಹೂಡಿಕೆ ಮಾಡ್ಬೋದು ಅಂದರೆ ಇನ್ನು PPF ಅಕೌಂಟನ್ನು ಒಂದು ಜಾಯಿಂಟ್ ಅಕೌಂಟ್ ಆಗಿ, ಅಂದರೆ ಹೆಂಡತಿ ಇದ್ದಾರೆ ಅಂದರೆ ನಿಮ್ಮ ಹೆಂಡತಿ ಹೆಸರಲ್ಲಿ PPF ಅಕೌಂಟನ್ನು ಓಪನ್ ಮಾಡಿ ನೀವು ಸಹ ಅದರಲ್ಲಿ ಜಾಯಿಂಟ್ ಅಕೌಂಟಾಗಿ ಕನ್ವರ್ಟ್ ಮಾಡಿಕೊಂಡು ಅದರಲ್ಲೂ ಸಹ ನಿಮ್ಮ ಒಂದು ಭದ್ರತೆಗೆ ಫ್ಯೂಚರಿಗೋಸ್ಕರ ಅದನ್ನು ಕಾಂಟ್ರಿಬ್ಯೂಷನನ್ನು ಹಾಕೊಂತ ಹೋಗ್ಬೋದು ಅನ್ನೋಂಥ ವಿಚಾರ. ಈ ಸೇವಿಂಗ್ಸ್ನಲ್ಲಿರುವಂಥ ವಿಚಾರನ ಹೊರತುಪಡಿಸಿ NPS ವಾತ್ಸಲ್ಯ ಅಂತೇಳಿ ಹೊಸದಾಗಿ ಸರ್ಕಾರ ಒಂದು ಸ್ಕೀಮನ್ನು ತೊಗೊಂಬಂದಿದ್ದಾರೆ. ಈ NPS ವಾತ್ಸಲ್ಯ ಸ್ಕೀಮಿನ ಮೂಲಕ ಸಹ ನಿಮ್ಮ ಮಕ್ಕಳಿಗೆ, ಅದು ಗಂಡು ಮಗು ಆಗಿರ್ಬೋದು ಹೆಣ್ಮಗು ಆಗಿರ್ಬೋದು, ಅವರ ಹೆಸರಿನಲ್ಲಿ ಪ್ರತ್ಯೇಕವಾದಂತಹ ಖಾತೆಯನ್ನು ಗಂಡು ಮಗು ಹೆಸರಲ್ಲಿ ಅಪ್ಪ, ಹೆಣ್ಮಗು ಹೆಸರಲ್ಲಿ ಅಮ್ಮ ಈ ಖಾತೆಯನ್ನು ಓಪನ್ ಮಾಡಿ ಅದರಲ್ಲೂ ಸಹ ಕಾಂಟ್ರಿಬ್ಯೂಷನ್ ಮಾಡ್ಕೊತ ಬಂದಾಗ 18 ವರ್ಷ ತುಂಬಿದ ಬಳಿಕ ಅವರು ಮೇಜರ್ ಆದ ಬಳಿಕ ಈ ಅಕೌಂಟನ್ನು ಅವರ ಬಳಿಗೆ ನೀಡಲಾಗುತ್ತೆ. ಅವರು ಸಹ ತಿಂಗಳಿಗೆ ಇದರ ಮೂಲಕ ಉಳಿತಾಯ ಮಾಡ್ಕೊತ ಒಂದು ಉಳಿತಾಯದ ಮನೋಭಾವ ಬೆಳೆಯುತ್ತೆ ಅವರಲ್ಲಿ, ಮತ್ತು ಅವರು ಇದರಲ್ಲಿ ಕಾಂಟ್ರಿಬ್ಯೂಷನ್ ಮಾಡೋದಕ್ಕೆ ಮುಂದಾಗ್ತಾರೆ ಅನ್ನುವಂಥ ವಿಚಾರ. ಇಷ್ಟು ವಿಷಯಗಳನ್ನು ಹೊರತುಪಡಿಸಿ ನೋಡೋದಾದರೆ, ಒಂದು ವೇಳೆ ನಿಮ್ಮ ಪರಿವಾರದಲ್ಲಿ ಒಂದು ಆನ್ಸೆಸ್ಟ್ರಲ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆ, ಆ ಒಂದು ವ್ಯವಸಾಯ ಕೃಷಿ ಭೂಮಿನ ಮಾರಿದ್ದೀರಾ ಅಂದರೆ ಅದರಲ್ಲಿ ಬರುವಂಥ ಬಲ್ಕಾದಂಥ ಒಂದು ಅಮೌಂಟ್ ಏನಿದೆ ಅದು ನೀವು ಸುರಕ್ಷಿತವಾಗಿಡಬೇಕು ಅನ್ನೋಂಥ ಇದೆ. ಅಥವಾ ನಿಮ್ಮ ಹತ್ರ ಇರುವಂಥ ನಿಮ್ಮ ಪೂರ್ವಜರ ಒಂದು ಮನೆನ ಮಾರಾಟ ಮಾಡುವುದಾಗಿರ್ಬೋದು, ಅದರ ಮೂಲಕ ಬಂದಂಥ ಹಣವನ್ನು ನೀವೇನು ಮಾಡ್ಬೋದು, ಈ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ಹಾಕ್ಬೋದು. ಅದರ ಮೂಲಕ ನಿಮಗೆ ಕನ್ಸಿಸ್ಟೆಂಟ್ ಆಗಿ ಪ್ಯಾಸಿವ್ ಆಗಿ ಮಂತ್ಲಿ ಇನ್ಕಮ್ ಬರಲಿಕ್ಕೆ ಶುರು ಆಗುತ್ತೆ ಅನ್ನೋಂಥ ವಿಚಾರ. ಅದನ್ನು ಹೊರತುಪಡಿಸಿದ್ರೆ ನೀವು 64EC ಬಾಂಡ್ ಅಂತ ಇದೆ, ಅದರ ಮೂಲಕ ಸಹ ನೀವು ಹೂಡಿಕೆ ಮಾಡೋದ್ರ ಮೂಲಕ ನಿಮಗೆ ಮಂತ್ಲಿ ಇನ್ಕಮ್ ಬರೋದಕ್ಕೆ ಮುಂದಾಗುತ್ತೆ ಅನ್ನೋಂಥ ವಿಚಾರ. ಈ ಎರಡು ವಿಷಯನ ಹೊರತುಪಡಿಸಿ ಸಹ ನೀವು ಮ್ಯೂಚುವಲ್ ಫಂಡಲ್ಲೂ ಸಹ ನೀವು ತೊಡಗಿಸ್ಬೋದು. ಆದರೆ ಅದರಲ್ಲೂ ಸಹ ನೀವು ಎಚ್ಚರ ವಹಿಸಬೇಕಾಗುತ್ತೆ, ಯಾಕಂದರೆ ಮಾರ್ಕೆಟ್ ರಿಸ್ಕ್ ತುಂಬ ಇರುತ್ತೆ ಅನ್ನೋಂಥ ವಿಚಾರ. ಸೊ ಆದ್ದರಿಂದ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಕನ್ಸರ್ವೇಟಿವ್ ಆಗಿ ಹೇಗೆಲ್ಲ ನೀವು ಇನ್ವೆಸ್ಟ್ ಮಾಡ್ಬೋದು ಅನ್ನೋಂಥ ವಿಚಾರನ ನಿಮ್ಮ ಉಳಿತಾಯದ ಮೂಲಕ ನಾನು ಈ ಮಾಹಿತಿನ ಹಂಚ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಒಂದು ಪ್ರಮೋಷನ್ ಆಗಿ ನಿಮಗೆ ಸಂಬಳ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ, ಎಕ್ಸ್ಪೀರಿಯನ್ಸ್ಗೆ ಅನುಭವಕ್ಕೆ ತಕ್ಕಂತೆ ಅಂದಾಗ ಹೆಚ್ಚಿನ ಒಂದು ಹಣ ಏನಿರುತ್ತೋ ಅದನ್ನು ನೀವು ಈ ಸೇವಿಂಗ್ಸ್ನಲ್ಲೇ ತೊಡಗಿಸುವಂಥ ಇತರೆ ಸ್ಕೀಮ್ಸ್ಗಳು ಏನೇನು ಹೇಳಿದ್ನೋ, ಸುಕನ್ಯಾ ಸಮೃದ್ಧಿ, PPF, ಅದರಲ್ಲಿ ಹೆಚ್ಚಿನ ಕಾಂಟ್ರಿಬ್ಯೂಷನ್ಸ್ಗಳನ್ನು ನೀವು ಮಾಡ್ಕೊಳ್ತಾ ಹೋಗ್ಬೋದು ಅನ್ನೋಂಥ ವಿಚಾರ. ಇದು ನಿಮ್ಮ ಒಂದು ಒಳಿತಿಗಾಗಿ ಮಾಡಿದಂಥ ಒಂದು ವಿಡಿಯೋ ಆಗಿದೆ. ಕನ್ಸರ್ವೇಟಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಸುಖಮಯವಾದಂಥ ಹಣಕಾಸಿನ ಒಂದು ಭದ್ರತೆಯೊಂದಿಗೆ ಜೀವನವನ್ನು ಹೇಗೆ ನಡೆಸ್ಬೋದು ಅನ್ನೋಂಥ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಈ ಮಾಹಿತಿ ತಮಗೆ ಹಿಡಿಸಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ KFT ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.